ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ವಿಧಿ ಪ್ರಕಾರವಾಗಿ ಯಾವ ರೀತಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹಾಗೆ ಗಂಡನ ಪಾದಪೂಜೆಯನ್ನು ಮಾಡಬೇಕಾಗತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅಂದರೆ ಜೋಡಿ ದೀಪಸ್ತಂಭಗಳನ್ನು ಸ್ಥಾಪನೆ ಮಾಡೋದ್ರಿಂದ ಹಿಡಿದು ವಿಸರ್ಜನೆ ಮಾಡೋವರೆಗೂ ಹಾಗೆ ಪಾದಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರವರೆಗೂ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆ ಎಂದು ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ. ಈ ವ್ರತವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ ಗಂಡನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಅಂತ ಈ ವ್ರತವನ್ನು ಮಾಡುವಂಥದ್ದು. ಇನ್ನು ಈ ವ್ರತವನ್ನು ತುಂಬ ಜನ ಬರೀ ಗಂಡನ ಪಾದ ಪೂಜೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಶಿವ ಪಾರ್ವತಿಯ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ವ್ರತವನ್ನು ಮದುವೆ ಆಗಿರೋರು, ಮದುವೆ ಆಗದೇ ಇಲ್ದಿರೋರು ಕೂಡ ಮಾಡ್ಬೋದು. ಮದುವೆ ಆಗದಿರೋರು ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಅಂತ ಮಾಡಿದ್ರೆ, ಮದುವೆ ಆಗಿಲ್ಲದೆ ಇರೋರು ಒಳ್ಳೆ ಗಂಡ ಸಿಗಲಿ, ಭೀಮನಂಥ ಬಲವುಳ್ಳಂಥ ಗಂಡ ಸಿಗಲಿ ಅನ್ನೋ ಕಾರಣಕ್ಕೆ ಈ ವ್ರತವನ್ನು ಮಾಡ್ತಾರೆ. ಇನ್ನು ವ್ರತವನ್ನು ಮಾಡೋರು ಉಪವಾಸ ಇದ್ದು ಮಾಡ್ಬೋದು, ಅಥವಾ ಉಪವಾಸ ಇರೋದಕ್ಕಾಗಲ್ಲ ಅಂತಂದರೆ ಉಪವಾಸ ಇಲ್ಲದೆ ಕೂಡ ಈ ವ್ರತವನ್ನು ಮಾಡ್ಬೋದು. ಇದು ಶಿವ ಪಾರ್ವತಿಗೆ ಅರ್ಪಿತವಾಗಿರುವಂಥ ವ್ರತ ಆಗಿರೋದ್ರಿಂದ ಶಿವ ಪಾರ್ವತಿ ಫೋಟೋ ಇದ್ದರೆ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಹೂವಿನ ಹಾರವನ್ನು ಹಾಕಿ ಆ ಫೋಟೋನ ಅಲಂಕಾರ ಮಾಡಿ, ಅನಂತರ ಆ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ 3 ಇಡಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅನ್ನು ಬರೆದು ಆ ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಕೂಡ ಇಟ್ಟು ಅನಂತರ ನೀವು ಜೋಡಿ ದೀಪಗಳನ್ನು ಆ ಅಕ್ಕಿಯ ಮೇಲೆ ಏರ್ಪಾಡು ಮಾಡ್ಕೋಬೇಕಾಗತ್ತೆ. ಫೋಟೋ ಇಲ್ದಿರೋರು ಏನು ಮಾಡಬೇಕು ಅಂತಂದರೆ ಬರೀ ಈ ತಟ್ಟೆಯಲ್ಲಿ ನಾನು ಅಕ್ಕಿ ಹಾಕಿದ್ದೀನಲ್ಲ ಈ ರೀತಿ ಹಾಕಿ 2 ಜೋಡಿ ದೀಪಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಫೋಟೋ ಇರಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಶಿವಪಾರ್ವತಿಯ ಪ್ರತ್ಯೇಕವಾಗಿರುವಂಥ ಫೋಟೋ ಇಲ್ಲ. ಹಾಗಾಗಿ ನಾನು ಗಣೇಶ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಇರುವಂಥ ಫೋಟೋನ ಇಟ್ಕೊಂಡಿದ್ದೀನಿ. ಅದ್ರ ಮುಂದೆ ಇವಾಗ 2 ದೀಪಗಳನ್ನು ಅಂದರೆ ಜೋಡಿ ಸ್ತಂಭಗಳನ್ನು, ಈ ಜೋಡಿ ದೀಪಸ್ತಂಭ ಏನಿದೆ ಇದನ್ನು ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ನಾವು ಭಾವಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಇಡಬೇಕು, ಹೂವನ್ನು ಇಡಬೇಕು, ಹಾಗೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕಬೇಕು, ತುಪ್ಪವನ್ನು ಕೂಡ ಹಾಕ್ಬೋದು. ಈ 2 ಜೋಡಿ ದೀಪಗಳ ಜೊತೆ ಇನ್ನೂ 2 ದೀಪಗಳನ್ನು ಕೂಡ ನಾವು ಹಚ್ಕೋಬೇಕಾಗತ್ತೆ ಆ ಒಂದು ತಟ್ಟೆ ಅಕ್ಕಪಕ್ಕ. ಹಾಗೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೋಬೇಕು. ನೈವೇದ್ಯಕ್ಕೆ ಹಾಗೆ ತಾಂಬೂಲವನ್ನೆಲ್ಲ ಇಟ್ಕೋಬೇಕಾಗತ್ತೆ. ಇನ್ನು ನೈವೇದ್ಯಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಅಂದರೆ ಕೆಲವರು ಕರ್ಜಿಕಾಯಿ ಅಥವಾ ಕಡುಬನ್ನು ಮಾಡ್ತಾರೆ, ಇನ್ನು ಕೆಲವರು ಪಾಯಸ ಅಥವಾ ಸಿಹಿ ನೈವೇದ್ಯ ಏನಾದರೂ ಮಾಡ್ತಾರೆ. ಪೂಜೆ ನೈವೇದ್ಯ ಎಲ್ಲ ಆದ ನಂತರ ನೀವು ಪಾದಪೂಜೆ ಮಾಡ್ತಿರಲ್ಲ, ಆವಾಗ ಆ ನೈವೇದ್ಯವನ್ನು ಪ್ರಸಾದದ ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಸೇವನೆ ಮಾಡಿ. ಮೊದಲಿಗೆ ತಟ್ಟೆ ಅಕ್ಕಪಕ್ಕ ಇಟ್ಟಿರುವಂತಹ ದೀಪಗಳನ್ನು ಹಚ್ಕೊಂಡು ಅನಂತರ ಇವಾಗ ಜೋಡಿ ಸ್ತಂಭಗಳನ್ನು ಹಚ್ಕೋಬೇಕು. ಏಕಾರ್ತಿಯಿಂದ ಅಥವಾ ಅಗರಬತ್ತಿಯಿಂದನೇ ಈ ದೀಪಗಳನ್ನು ಹಚ್ಚಬೇಕು, ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ದೀಪಗಳನ್ನು ಹಚ್ಕೊಂಡಿದ್ದ ನಂತರ 3 ಎಳೆ ದಾರಕ್ಕೆ ಒಂದೊಂದು ಅರಿಶಿಣದ ಕೊಂಬನ್ನು ಕಟ್ಟಿ ಈ ಅರಿಶಿಣದ ಕೊಂಬನ್ನು 2 ಜೋಡಿ ದೀಪಗಳಿಗೆ ಕಟ್ಟಬೇಕಾಗತ್ತೆ. ಕೆಲವೊಬ್ಬರು ಒಂದು ಕಂಬಕ್ಕೆ ಮಾತ್ರನೇ ಕಟ್ತಾರೆ, ಅಂದರೆ ಪಾರ್ವತಿಗೆ ಅಂತ. ನಮ್ಮ ಮನೆಯಲ್ಲಿ ನಾವು 2 ದೀಪಗಳಿಗೂ ಕೂಡ ಕಟ್ತೀವಿ. ಹಾಗಾಗಿ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು 2 ದೀಪಕ್ಕೆ ಕಟ್ತೀರಾ ಅಥವಾ 1 ದೀಪಕ್ಕೆ ಕಟ್ತೀರಾ ಅಂತ ನೋಡಿಕೊಂಡು ಕಟ್ಟಿ. ಇನ್ನು ದೀಪಗಳನ್ನು ಬೆಳ್ಳಿದೇ ಇಡಬೇಕು ಅಥವಾ ಹಿತ್ತಾಳೆದೇ ಇಡಬೇಕು ಅಂತ ಏನಿಲ್ಲ, ಮಣ್ಣಿನ ದೀಪಗಳನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಈ ರೀತಿ ಅರಿಶಿಣದ ಕೊಂಬನ್ನು ಕಟ್ಟಿ ಅರಿಶಿಣದ ಕೊಂಬಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಬೇಕು. ಅನಂತರ ಮೊದಲಿಗೆ ನಾವು ಈ ವ್ರತವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಯಾವುದೇ ಒಂದು ವ್ರತ ಆಗಲಿ ಪೂಜೆ ಆಗಲಿ ಮೊದಲು ಗಣಪತಿಯನ್ನು ಪ್ರಾರ್ಥಿಸಿ ಅನಂತರ ಆ ವ್ರತ ಅಥವಾ ಪೂಜೆಯನ್ನು ಮಾಡಿದ್ರೆ ಯಾವುದೇ ಒಂದು ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಆ ವ್ರತ ಅಥವಾ ಪೂಜೆ ನೆರವೇರುತ್ತೆ ಅನ್ನೋ ಕಾರಣಕ್ಕೆ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ. ಗಣಪತಿಗೆ ನಿಮ್ಮ ಹತ್ರ ಫೋಟೋ ಅಥವಾ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಇಟ್ಟು ಪಂಚೋಪಚಾರ ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಅನಂತರ ನೀವು ಈ ಜೋಡಿ ಸ್ತಂಭಗಳೇನಿದೆ ಈ ಜೋಡಿ ಸ್ತಂಭಗಳಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಹೂವಿನ ಹಾರವನ್ನು ಹಾಕಬೇಕು. ಹಾಗೆ ಅಂಗದಾರ ಅಂತೀವಿ, 3 ಎಳೆ ಅರಿಶಿಣದ ದಾರವನ್ನು ತಯಾರು ಮಾಡಿಕೊಂಡು ಆ ಅಂಗದಾರವನ್ನು ಕೂಡ ನೀವು ಈ ದೀಪಗಳಿಗೆ ಹಾಕಬೇಕಾಗತ್ತೆ. ನಾನಿಲ್ಲಿ ಫೋಟೋದಲ್ಲೇ ಗಣಪತಿ ಇರೋದ್ರಿಂದ ಗಣಪತಿ ವಿಗ್ರಹ ಏನು ಇಟ್ಟಿಲ್ಲ, ಗಣಪತಿ ವಿಗ್ರಹ ಇಲ್ಲದೆ ಹಾಗೇ ಪೂಜೆ ಮಾಡಿದ್ದೀನಿ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಫೋಟೋ ಇರಲಿಲ್ಲ ಅಂತಂದರೆ ಚಿಕ್ಕದಾಗಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ, ಅಥವಾ ವಿಗ್ರಹ ಇಲ್ಲದೆ ಇರೋರು ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಅರಿಶಿಣದ ಗಣಪತಿಯನ್ನೇ ಒಂದು ವೀಳ್ಯದೆಲೆ ಮೇಲೆ ಸ್ಥಾಪನೆ ಮಾಡಿ ಆನಂತರ ನೀವು ಪೂಜೆಯನ್ನು ಮಾಡ್ಬೋದು.
ಗಣಪತಿಯ ಸರಳ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ, ಹಾಗೆ ಗಣಪತಿಗೆ ಏನಾದರೂ ನೈವೇದ್ಯ ಅಂದರೆ ಒಂದು ಬೆಲ್ಲದ ಪೀಸ್ ಆಗಿರಲಿ, ಕಲ್ಸಕ್ಕರೆ, ಖರ್ಜೂರವನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆನಂತರ ನೀವು ದೀಪಸ್ತಂಭದ ಪೂಜೆಗೆ ಹೋಗಬೇಕು. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಎರಡೂ ದೀಪಗಳಿಗೂ ಕೂಡ ಅರ್ಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಅನಂತರ ಶಿವ ಪಾರ್ವತಿಯನ್ನು ಆ ದೀಪಗಳಿಗೆ ಆವಾಹನೆ ಮಾಡಬೇಕು. ಇವತ್ತಿನ ದಿವಸ ನಾನು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀನಿ. ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀನಿ. ಹಾಗಾಗಿ ಶಿವ ಪಾರ್ವತಿ ದಂಪತಿ ಸಮೇತರಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ನನ್ನನ್ನು ಹಾಗೆ ನನ್ನ ಗಂಡನ್ನು ಅರಸಿ ಆಶೀರ್ವಾದ ಮಾಡಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೆ ಆಯಸ್ಸು, ಸುಮಂಗಲಿತ್ವವನ್ನು ನನಗೆ ದಯಪಾಲಿಸುವಂಥ ಶಿವ ಪಾರ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಅನಂತರ ಧೂಪವನ್ನು ತೋರಿಸಿ ನೀವು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಅರ್ಚನೆಯನ್ನು ಧೂಪ ಆದ ನಂತರ ಮಾಡಬೇಕಾಗತ್ತೆ. ಅರ್ಚನೆಯನ್ನು ಬಿಡಿ ಹೂಗಳಿಂದ ಅಥವಾ ಅಕ್ಷತೆಯಿಂದ ನೀವು ಮಾಡಬೇಕಾಗತ್ತೆ. ನೀವು ಅರ್ಚನೆ ಮಾಡುವಾಗ ಶಿವ ಸ್ತೋತ್ರ ಅಥವಾ ಪಾರ್ವತಿ ಅಷ್ಟೋತ್ರವನ್ನು ಹೇಳಿಕೊಂಡು ಒಂದೊಂದೇ ಹೂವನ್ನು ನೀವು ಆ ಜೋಡಿ ದೀಪಗಳ ಹತ್ತಿರ ಅರ್ಪಿಸಿ ಅರ್ಚನೆಯನ್ನು ಮಾಡ್ಕೋಬೇಕಾಗತ್ತೆ. ಅಷ್ಟೋತ್ರದ ಪುಸ್ತಕ ಸಿಗುತ್ತೆ, ಅದರಲ್ಲಿ ತುಂಬಾ ದೇವರುಗಳ ಅಷ್ಟೋತ್ರ ಇರುತ್ತೆ. ಅದನ್ನು ಒಂದು ಸಲ ತೊಗೊಂಬಂದು ಇಟ್ಕೊಂಡ್ರೆ ನೀವು ಎಲ್ಲ ವ್ರತ ಮಾಡುವಾಗೂ ಕೂಡ ಯಾವ್ಯಾವ ದೇವ್ರದ್ದು ವ್ರತ ಮಾಡ್ತಾ ಇರ್ತೀರೋ ಆ ದೇವರ ಅಷ್ಟೋತ್ರವನ್ನು ಹೇಳ್ಕೊಂಡು ನೀವು ಅರ್ಚನೆ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಪುಸ್ತಕ ಇಲ್ಲ, ಏನು ಮಾಡೋದು ಅಂತಂದರೆ ಗೂಗಲಲ್ಲೆಲ್ಲ ಸಿಗುತ್ತೆ ಶಿವಾಷ್ಟೋತ್ರ ಅಥವಾ ಪಾರ್ವತಿ ಅಷ್ಟೋತ್ರ ಅಂತ ನೀವು ಟೈಪ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಕೂಡ ನೀವು ಅಷ್ಟೋತ್ರವನ್ನು ಮಾಡ್ಬೋದು. ಅಥವಾ ಯೂಟ್ಯೂಬಲ್ಲಿ ನಿಮಗೆ ಶಿವಾಷ್ಟೋತ್ರ ಅಂತ ಹೇಳಿದ್ರೆ ಟೈಪ್ ಮಾಡಿದ್ರೆ ಅದು ಬರುತ್ತೆ, ಅದನ್ನು ಪ್ಲೇ ಮಾಡಿಕೊಂಡು ಕೂಡ ನೀವು ಅಷ್ಟೋತ್ರವನ್ನು ಹೇಳಿ ಅರ್ಚನೆಯನ್ನು ಮಾಡ್ಬೋದಾಗಿರುತ್ತೆ. ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ಮಾಡಿ, ಧೂಪ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಆ ನೈವೇದ್ಯವನ್ನು ಮಾಡಬೇಕು. ಹಣ್ಣುಗಳನ್ನು ಇಟ್ಟಿದ್ರೆ ಹಣ್ಣನ್ನು ನೈವೇದ್ಯ ಮಾಡಬೇಕು. ಕಾಯನ್ನು ನೈವೇದ್ಯಕ್ಕೆ ಅಂತ ಇಟ್ಟಿದ್ರೆ ಕಾಯನ್ನು 3 ಸಲ ನೀವಾಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಕಾಯನ್ನು ಹೊಡ್ಕೊಂಡು ಬಂದು ನೈವೇದ್ಯವನ್ನು ಮಾಡಬೇಕು. ಹಾಗೆ ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ನೀವು ಸಿಹಿ ಏನಾದರೂ ಪಾಯಸ ಆಗಿರಲಿ, ಪೊಂಗಲ್ ಆಗಿರಲಿ, ಕೇಸರಿ ಬಾತ್ ಆಗಿರಲಿ ಏನಾದರೂ ನೈವೇದ್ಯ ಮಾಡಿದರೆ ಅದನ್ನು ಕೂಡ ಇಟ್ಟು ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ಇನ್ನು ಈ ಹಬ್ಬಕ್ಕೆ ಸಾಮಾನ್ಯವಾಗಿ ಕಡುಬು ಅಥವಾ ಕರ್ಜಿಕಾಯನ್ನು ಮಾಡ್ತಾರೆ ಕೆಲವರು, ಅದನ್ನು ಕೂಡ ನೀವು ಇಟ್ಟು ನೈವೇದ್ಯವನ್ನು ಮಾಡ್ಬೋದಾಗಿರುತ್ತೆ. ಕಾಯಿ ಹೊಡೆದು ನೈವೇದ್ಯ ಆದ ನಂತರ ಹಣ್ಣುಗಳನ್ನು ತೊಟ್ಟು ಮುರಿದು, ಹಾಗೆ ತಾಂಬೂಲಕ್ಕೆ ಅಂತ ವೀಳ್ಯದೆಲೆ ಇಟ್ಟಿದ್ರೆ ಅದ್ರದ್ದು ತೊಟ್ಟೆಲ್ಲ ಮುರಿದು ಉದ್ದರಣೆಯಲ್ಲಿ ಒಂದು ಉದ್ದರಣೆ ಅದ್ರ ಮೇಲೆ ಬಿಟ್ಟು ನೈವೇದ್ಯವನ್ನು ದೇವ್ರ ಕಡೆಗೆ ತೋರಿಸಿ ಅಥವಾ ಒಂದು ಹೂವನ್ನು ಆ ನೀರಲ್ಲಿ ಅದ್ಕೊಂಡು ನೈವೇದ್ಯ ಮಾಡಿ ಅದಾದ ನಂತರ ನೀವು ಮಹಾಮಂಗಳಾರತಿಯನ್ನು ಮಾಡಬೇಕು. ಇದರಲ್ಲಿ ನಾನು ಒಂದು ವಿಷಯ ಹೇಳೋದು ಮರ್ತೋದೆ. ಏನಂದರೆ ಪೂಜೆ ಮಾಡುವಾಗ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡುವಾಗ 2 ವ್ರತದ ದಾರವನ್ನು ತಯಾರು ಮಾಡಿ ನೀವು ಆ ದೀಪಗಳ ಮಧ್ಯಭಾಗದಲ್ಲಿ ಇಟ್ಟು ಅವುಗಳಿಗೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಆ ವ್ರತದ ದಾರವನ್ನು ನೀವು ಗಂಡನ ಪಾದ ಪೂಜೆ ಮಾಡ್ತೀರಲ್ವ ಆ ಸಮಯದಲ್ಲಿ ನೀವು ಹಾಗೆ ನಿಮ್ಮ ಯಜಮಾನರು ಕಟ್ಕೊಂಡು ಮಾಡಿದ್ರೆ ಪೂಜೆನ ತುಂಬಾ ಒಳ್ಳೆಯದು. ಆ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ 9 ಎಳೆ ಹಾಗೆ 9 ಗಂಟುಗಳನ್ನು ಹಾಕಿ ಒಂದು ಹೂವನ್ನು ಅದಕ್ಕೆ ಕಟ್ಟಿ ಆ ವ್ರತದ ದಾರವನ್ನು ತಯಾರು ಮಾಡಿ ದೀಪಗಳ ಮಧ್ಯೆ ಇಟ್ಟು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಪೂಜೆ ಮಾಡಿ ಆನಂತರ ಪೂಜೆ ಆದ ನಂತರ ಕೈ ಕಟ್ಕೊಂಡು ಪಾದ ಪೂಜೆಯನ್ನು ಮಾಡಬೇಕು. ಈ ಪೂಜೆ ಎಲ್ಲ ಆಗಿ ನೈವೇದ್ಯ ಎಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಇಲ್ಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಸಂಪೂರ್ಣವಾಗುತ್ತೆ. ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮನಸ್ಸಲ್ಲಿರುವಂಥ ಎಲ್ಲ ಬೇಡಿಕೆಗಳನ್ನು ದೇವರ ಹತ್ರ ಹೇಳಿಕೊಂಡು ಅಕ್ಷತೆ ಮತ್ತು ಹೂವನ್ನು ದೇವರ ಹತ್ರ ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಈ ವ್ರತದಲ್ಲಿ ಏನಾದರೂ ನನ್ನಿಂದ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಕ್ಷಮಿಸುವಂಥ ದೇವ್ರನ್ನ ಕ್ಷಮಾಪಣೆ ಕೇಳಿ ಅನಂತರ ನೀವು ಪಾದಪೂಜೆಯನ್ನು ಮಾಡ್ಬೋದು. ಹಾಗೆ ನೀವು ಇದನ್ನು ಅರ್ಶಿನದ ಕೊಂಬನ್ನು ಇದನ್ನೆಲ್ಲ ಯಾವಾಗ ವಿಸರ್ಜನೆ ಮಾಡಬೇಕು ದೀಪಗಳನ್ನು ಅಂತಂದರೆ ಅವತ್ತಿನ ದಿವಸ ಸಂಜೆ ಆಗಲಿ ಅಥವಾ ಮಾರನೇ ದಿವಸ ಆಗಲಿ ನೀವು ಆ ತಟ್ಟೆ ಇದೆಯಲ್ಲ ದೀಪಗಳನ್ನು ಇಟ್ಟಿರೋವಂಥ ತಟ್ಟೆ ಅದನ್ನು ಬಲಭಾಗಕ್ಕೆ 3 ಸಲ ಸರಿಸಿದ್ರೆ ಸಾಕು, ವಿಸರ್ಜನೆ ಆಗುತ್ತೆ. ವಿಸರ್ಜನೆ ಆದ ನಂತರ ನೀವು ಆ ಒಂದು ಅರ್ಶಿನದ ಕೊಂಬನ್ನು ಹಾಗೆ ಅಂಗದಾರ ಪೂಜೆಗೆ ಬಳಸಿರೋವಂಥ ಹೂವನ್ನೆಲ್ಲ ಯಾರೂ ತುಳಿದೇ ಇರೋವಂಥ ಕಡೆ ಯಾವುದಾದ್ರೂ ಒಂದು ಗಿಡ ಅಥವಾ ಮರದ ಕೆಳಗಡೆ ಹಾಕ್ಬಿಡಿ. ಹಾಗೆ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು. ಕೆಂಪು ನೀರಿನ ಆರತಿ ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದ ನಂತರ ಪಾದಪೂಜೆಯನ್ನು ಮಾಡಬೇಕು. ಪಾದಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಗಂಡನಿಗೆ ಹಣೆಗೆ ಕುಂಕುಮ ಇಡಿ. ಹಾಗೆ ಅವ್ರ ಕೈಯಲ್ಲಿ ನೀವು ಕೂಡ ಅರಿಶಿನ ಕುಂಕುಮವನ್ನು ಇಡಿಸ್ಕೊಂಡು ತಲೆಗೆ ಹೂವನ್ನು ಮುಡಿಸ್ಕೊಳ್ಳಿ.
ಅನಂತರ ನೀವು ದೇವ್ರ ಮುಂದೆ ಇಟ್ಟಿರ್ತೀರಲ್ಲ ಆ ವ್ರತದ ದಾರ, ಆ ವ್ರತದ ದಾರವನ್ನು ನೀವು ಅವ್ರ ಕೈ ಕಟ್ಟಿ ಹಾಗೆ ಅವ್ರ ಕೈಯಲ್ಲಿ ನೀವು ಕೂಡ ದಾರವನ್ನು ಕಟ್ಸ್ಕೊಳ್ಳಿ. ಅನಂತರ ನೀವು ಪಾದಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪತಿಯೇ ಪರದೈವ ಅಂತ ನಾವು ಗಂಡನನ್ನೇ ದೈವದ ರೂಪದಲ್ಲಿ ನೋಡ್ತೀವಿ. ಹಾಗಾಗಿ ಈ ವ್ರತವನ್ನು ಪಾದಪೂಜೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಲಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಪಾದಪೂಜೆ ಮಾಡೋದಲ್ಲ, ಇದರಲ್ಲಿ ಪ್ರಮುಖವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ಮಾತ್ರ ನಮಗೆ ಸಂಪೂರ್ಣವಾಗಿರುವಂಥ ಫಲ ಅನ್ನೋದು ಸಿಗೋದು, ವ್ರತದ ಫಲ ಸಿಗೋದು. ಹಾಗಾಗಿ ಪಾದಪೂಜೆ ಮಾಡದೇ ಇದ್ರೂ ಕೂಡ ನಡೆಯುತ್ತೆ, ಆದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದನ್ನು ತಪ್ಪಿಸೋದಕ್ಕೆ ಹೋಗಬೇಡಿ. ಕೈಗೆ ಕಂಕಣವನ್ನು ಕಟ್ಕೊಂಡು ಅಥವಾ ವ್ರತದ ದಾರವನ್ನು ಕಟ್ಕೊಂಡು ಅನಂತರ ಅವರ ಪಾದವನ್ನು ಪೂರ್ತಿಯಾಗಿ ಹಿಮ್ಮಡಿ ನೆನೆಯೋ ರೀತಿ ತೊಳಿಬೇಕು. ಅನಂತರ ಆ ನೀರನ್ನು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಅನಂತರ ಧೂಪವನ್ನು ಮಾಡಿ ಆರತಿಯನ್ನು ಮಾಡಬೇಕಾಗುತ್ತೆ. ಇನ್ನು ಭೀಮನ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ. ಇನ್ನು ತುಂಬ ಜನ ಬೆಳಗ್ಗೆ ಸಮಯದಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಸಂಜೆ ಪಾದಪೂಜೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆ ರೀತಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದೇ ಸಲ 2 ಪೂಜೆಯನ್ನು ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ಪೂಜೆ ಎಲ್ಲ ಆದ ನಂತರ ಅವ್ರಿಗೆ ಕೈಗೆ ಅಕ್ಷತೆ ಕೊಟ್ಟು ಅನಂತರ ನೀವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಟಿರ್ತೀರೋ ಅದನ್ನು ತಿನ್ನಿಸ್ಬೋದು, ಅಥವಾ ಸಿಹಿ ಏನಾದರೂ ನಿಮ್ಮ ಮನೇಲಿ ಸಕ್ಕರೆನೋ ಅಥವಾ ಯಾವುದಾದ್ರೂ ಸ್ವೀಟ್ ಇದ್ದರೆ ಅದನ್ನು ಅವ್ರಿಗೆ ತಿನ್ನಿಸಿ. ಹಾಗೆ ನೀವು ಕೂಡ ಅವ್ರ ಕೈಲಿ ಸ್ವೀಟನ್ನು ತಿನ್ನಿಸ್ಕೊಳ್ಳಿ. ಆಮೇಲೆ ಅವ್ರ ಪ್ರೀತಿಯಿಂದ ಏನಾದರೂ ಗಿಫ್ಟ್ ಕೊಟ್ಟರೆ ಅಥವಾ ದುಡ್ಡನ್ನು ಕೊಟ್ಟರೆ ಅದನ್ನು ಇಸ್ಕೊಳ್ಳಿ, ಯಾವುದೇ ಬಲವಂತ ಬೇಡ. ಇನ್ನು ಪೂಜೆ ಎಲ್ಲ ಆದ ನಂತರ ಕೊನೆಗೆ ದೃಷ್ಟಿ ಆರತಿಯನ್ನು ಮಾಡಬೇಕು, ಅಂದರೆ ಕೆಂಪು ನೀರಿನ ಆರತಿ ಮಾಡಬೇಕು. ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಸುಣ್ಣವನ್ನು ಹಾಕಿ ಕೆಂಪು ನೀರನ್ನು ತಯಾರು ಮಾಡಿಕೊಂಡು ಅದ್ರ ಮೇಲೆ 2 ದೀಪಗಳನ್ನು ಇಟ್ಕೊಂಡು ಸ್ವಲ್ಪ ಹೂವನ್ನು ಹಾಕಿ ಆರತಿಯನ್ನು ಮಾಡಿ ಅಲ್ಲಿಗೆ ಪಾದಪೂಜೆ ಕೂಡ ಸಂಪೂರ್ಣ ಆಗುತ್ತೆ. ಈ ರೀತಿಯಾಗಿ ವಿಧಿ ಪ್ರಕಾರವಾಗಿ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಹಾಗೆ ಯಾವ ರೀತಿ ಸಾಂಪ್ರದಾಯಿಕಬದ್ಧವಾಗಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.